ಬಹುಶಃ ಮೊದಲಾಗಿ ಇಲ್ಲಿ ಒಂದು ಪ್ರಸ್ತಾವನೆ ಆದ್ರೂ ಬಜೆಟ್ ಅಲ್ಲಿ ಬಂದದ್ದಕ್ಕೆ ಭರಿಸಿದಂತ ಅಶೋಕ್ ರೈ ಅವರಿಗೂ ಅಲ್ಲಿ ಬರ್ದಂತ ಮುಖ್ಯಮಂತ್ರಿಯವರಿಗೂ ನಾನು ಪ್ರಥಮವಾಗಿ ಅಭಿನಂದನೆ ಹೇಳ್ತೇನೆ. ನಾವು ಇಲ್ಲಿ ಜಾಗ ಇಟ್ಟಾಗ ಈಗ ವಿಶ್ವಣ್ಣ 2 ಬಿಟ್ಟರು, ವಿಶ್ವಣ್ಣ 1 ಬೀಟಿಗೆಯಿಂದಲೂ ನಮ್ಗೆ ರಸ್ತೆ ಬರ್ತದೆ. ಇಲ್ಲಿ ಕೆದಿಲದಿಂದ ಇಲ್ಲಿ ಯಾವ ಗ್ರಾಮದಿಂದಲೂ ಇಲ್ಲಿಗೆ ಮಾರ್ಗ ಸ್ವಲ್ಪ ಸಪುರ ಇದೆ. ಇದು ಆಗ್ಲೇ ಮಾಡಿದ್ದು ದೊಡ್ಡದಾಗಿ. ಅದರಿಂದ ಕಡಂಬುಗೂ ಅದೇ ಮಾಡಿದ್ದು, ಬನ್ನೂರಿಗೂ ಆ ಟೈಮಲ್ಲೇ ಮಾಡಿದ್ದು. ಆಮೇಲೆ ಬೀಟಿಗೆಯಿಂದ ಇಲ್ಲಿಗುಂಟು, ಪಡ್ನೂರಿನಿಂದ ಇಲ್ಲಿಗುಂಟು, ಇಲ್ಲಿ ನಮ್ಮ ಹಾರಕೆರೆ ಎಲ್ಲ ಕಡೆಯಿಂದ, ಬನ್ನೂರಿನಿಂದ, ಪಡ್ನೂರಿಂದ, ಕೆದಿಲದಿಂದ, ಮತ್ತೆ ಪೆರ್ನೆಯಿಂದ, ಕೋಡ್ಯಾಡಿಯಿಂದ ಎಲ್ಲ ಕಡೆಯಿಂದ ಇಲ್ಲಿಗೆ ರಸ್ತೆ ಇದೆ. ಏನಂದ್ರೆ ಇಲ್ಲಿ ಇಟ್ಟದ್ದಕ್ಕೂ ಕಾರಣ ಇದೆ. ಎಲ್ಲ ತಾಲೂಕುಗಳಿಗೂ ಇದೊಂದು ಸೆಂಟರು, ಮೇನ್ ರೋಡ್, ಹೈವೇಯಿಂದ ಬರ್ಲಿಕ್ಕೂ ಹತ್ತಿರ. ಮತ್ತೆ ನಡುಪೇಟೆಯಲ್ಲಿ 40 ಎಕರೆ ಎಲ್ಲೂ ಯಾರಿಗೂ ಸಿಗುದಿಲ್ಲ. ಆಗ್ಲೂ ಪ್ರಯತ್ನ ಮಾಡಿದ್ದಾರೆ ನಮ್ಮ ಖಾದರ್, ಮಂಗಳೂರಿನಲ್ಲಿ ಜಾಗ ಸಿಗ್ತದ ಅಂತ. ಕೊನೆಗೆ ಈರ್ಮಲ್ ತರತ್ತಂದು ಅದೇ ಈ ಕಡ್ಡ ಬರ್ಪುಜಿ ಅಂತ ಹೇಳಿದ್ರು. ರೈಗಳಿಗೂ ಇತ್ತು ಬಂಟ್ವಾಳದಲ್ಲಿ ಆಗ್ಬೇಕು ಅಂತ. ಆದ್ರೆ ನಾನು ಪ್ರತಿ ಸಲ ಜಗಳ ಆಡ್ತೇನೆ ಅಂತ ಹೇಳಿ ಅವಲೇ ಅಂತ ಹೇಳಿ ಅವರೆಲ್ಲರ ಸಹಕಾರದಲ್ಲಿ ನಮ್ಗೆ ಇಲ್ಲಿ ಜಾಗ ಮಂಜೂರಾಯ್ತು. ಆದ್ರೆ ಇದು ಯಾರು ಈಗ ಇವರು ಕಾರ್ಯದರ್ಶಿಯವರು ನಿಮ್ಮ ಹೇಳಿದ ಹಾಗೆ ಇವತ್ತಿಂದ ನಾಳೆ ಆಗ್ತದೆ ಅಂತಲ್ಲ. ನಾನಿರುವಲ್ಲಿ 1 ಕಿಲೋಮೀಟರ್ನ ಒಳಗೆ 4 ಮೆಡಿಕಲ್ ಕಾಲೇಜ್ ಇದೆ. ಅಭಿವೃದ್ಧಿ ಹೇಗಂದ್ರೆ, ನಾನು ಚಿಕ್ಕವಳಿದ್ದಾಗ ಆ ಇಡೀ ಊರಲ್ಲಿ 1 ಹೋಟೆಲ್ 2 ಹೋಟೆಲ್ ಚಿಕ್ಕದಿತ್ತು. ಅಂತ ಜಾಗದಲ್ಲಿ ಇವತ್ತು ಸಾಸಿವೆ ಉದುರಿಸ್ಲಿಕ್ಕೂ ಜಾಗ ಇಲ್ಲ. ಅದು ಬಿಟ್ಟು ಪ್ರತಿ ಮನೆಯ, ಈಗ ಯಾರಾದ್ರೂ ಆಗಲು ಯಾವುದೇ ಮನೆಗೆ ಹೋಗಿ ಪ್ರತಿ ಒಂದು ವಿದ್ಯಾವಂತರೇ ಇರ್ಲಿ ಅವಿದ್ಯಾವಂತರೇ ಇರ್ಲಿ, ವಿದ್ಯಾವಂತರು ಆಫೀಸ್ ಕೆಲಸಕ್ಕೆ ಹೋಗ್ತಾರೆ, ಹಾಸ್ಪಿಟಲ್ಗಳಲ್ಲಿ. ವಿದ್ಯೆ ಇಲ್ಲದವರು ಸ್ವೀಪರ್ ಆಗಿ ಗುಡಿಸ್ಲಿಕ್ಕೆ, ಒರೆಸ್ಲಿಕ್ಕೆ, ತೊಳಿಲಿಕ್ಕೆ ಅಂತ ಪ್ರತಿ ಮನೆಯವರು ಉದ್ಯೋಗಸ್ಥರು. ಯಾರು ಇನ್ನೊಬ್ಬರಿಗೆ ಕೈ ಚಾಚುವ ಸ್ಥಿತಿಯಲ್ಲಿ ಇಲ್ಲ ಅಂತ ಮೆಡಿಕಲ್ ಕಾಲೇಜ್ ಇಲ್ಲಿ ಬಂದಾಗ ನೀವು ಬೆಳೆದದ್ದನ್ನ ಹಾಗೇನೆ ನಮ್ಮ ಊರು ಬೆಳೀತದೆ, ಜನರು ಬಹಳಷ್ಟು ಉದ್ಯೋಗಕ್ಕೆ ಕಾರಣ ಆಗ್ತದೆ. ಈಗ ಅಶೋಕ್ ಹೇಳಿದಾಗೆ ಇಡೀ ಎಲ್ಲಾ ಕಡೆ ಎಲ್ಲ ಫ್ಯಾಕ್ಟ್ರಿಗಳು, ಕಂಪೆನಿಗಳಿಗೂ ಮೆಡಿಕಲ್ ಕಾಲೇಜಿಗೂ ವ್ಯತ್ಯಾಸ ಇದೆ. ಆದ ಕಾರಣ ಎಲ್ಲ ರಸ್ತೆಗಳು ಬಂದು ಸೇರಿದಾಗ ಇದು ಮಂಗಳೂರಿಗಿಂತ ಹೆಚ್ಚಿನ ಇದು ಆಗ್ಲಿಕ್ಕೆ ಸಾಧ್ಯ ಉಂಟು. ಮತ್ತೆ ಕಾಡು ಕಡ್ದು ನಾಡು ಆಗುವವರೆಗೆ ಮಾತ್ರ ಸ್ವಲ್ಪ ಸಮಸ್ಯೆ. ನಮ್ಮ ಬಂಪು ತಡ್ಕ ಹೇಳಿದ್ರೆ ಅದು ಬಂಪಿನಿಂದಲೇ ಕೂಡಿದಂತ ಕಾಡಾಗಿತ್ತು. ಈಗ ಕಾಡು ಇಲ್ಲ, ಇದಿಲ್ಲ, ಬರೀ ಉದ್ಘಾಟನೆ ಆಗ್ಲಿಲ್ಲ, ಬಿಲ್ಡಿಂಗ್ ಎಲ್ಲ ಆಗಿದೆ ಕೇರಳದ್ದು. ಅದಾದ್ರೆ ಕಾಸರಗೋಡು ಕಡೆಯದ್ದು ಸ್ವಲ್ಪ ಕಡಿಮೆ ಆಗ್ಬೋದು. ಅದು ಉದ್ಘಾಟನೆ ಆಗುವ ಮೊದಲು ನಮ್ದೇನಾದ್ರೂ ಉದ್ಘಾಟನೆ ಆದ್ರೆ ನಮ್ಗೆ ಸಂಪಾಜೆ ಈ ಕಡೆ, ಮುಳ್ಳೇರಿಯ ಆ ಕಡೆ ಕಾಸರಗೋಡು, ಈ ಕಡೆದ್ದು ಚಾರ್ಮಾಡಿ, ಗುಂಡ್ಯ ಎಲ್ಲ ಇಲ್ಲಿಗೆ ಬರುವಂತ ಅಲ್ಲ, ಚಾರ್ಮಾಡಿಯಿಂದ ಬರುದಂದ್ರೆ ಹೀಗೆ ಅಲ್ಲ, ಎಲ್ರಿಗೂ ಇದು ಕೇಂದ್ರ ಆಗ್ತದೆ. ಯಾಕಂದ್ರೆ ಆಸ್ಪತ್ರೆ ಯಾವಾಗಲೂ ಸಿಟಿಯಿಂದ ಸ್ವಲ್ಪ ಹೊರಗೆ ಬರಬೇಕು, ಬಂದ್ರೆ ಮಾತ್ರ ಸಿಟಿ ಬೆಳೀತದೆ. ಇಲ್ಲಿ ಇದು ಕಾಲೇಜ್ ಆದ ತಕ್ಷಣ ಪುತ್ತೂರಿನಿಂದ ಉಪ್ಪಿನಂಗಡಿವರೆಗೂ ಇದು ಜಾಗ ಇರುವುದಿಲ್ಲ, ಎಲ್ಲ ಬೆಳಿ ಹಾಗೆ ಎಲ್ಲದಕ್ಕೂ. ಈಗ ನಿಮ್ಗೆ ಇದು ಆಯ್ತು, ಆದ್ರೆ ಆ ರಸ್ತೆಗಳನ್ನೆಲ್ಲ
ಮೇನ್ ಬೇಟಿಗೆಯಿಂದ ಮತ್ತು ಪಡ್ನೂರಿಂದ ಅದು ಬಹಳ ಸ್ವಲ್ಪ ಒಂದೇ ವೆಹಿಕಲ್ ಬರ್ಬಹುದು ಅಷ್ಟೇ. ಇದು ಜಾಸ್ತಿ ಇದೆ. ಯಾವುದು 7.5 ಮೀಟರ್ ಅಂತ ನೆನಪು ನನಗೆ. ಯಾವುದು ಆರ್ ಟಿ ಆಫೀಸಿಂದಲ್ಲ, ಅದು ಅಲ್ಲ, ಅದು ಆಚೆ. ಇಲ್ಲಿದು ಈಗ ನಮ್ಗೆ 2 ಬ್ರಿಡ್ಜಸ್ಸು ಇದುಂಟು, ಮತ್ತೆ ಇದರಲ್ಲೂ ಜಾಗ ಉಂಟು. ಬೇಕಿದ್ರು ನೀವೇ ಕೊಟ್ರೆ ಆಯ್ತು ಸ್ವಲ್ಪ ಅಗಲಕ್ಕೆ. ಇಲ್ಲಿಂದ ಕಡಂಬಿಗೆ ಹೋಗುದು. ಆದ ಕಾರಣ ರಸ್ತೆಗಳು ದೊಡ್ಡದಾದ ತಕ್ಷಣ ಇಲ್ಲಿ ಕೆಲಸವೂ ಪ್ರಾರಂಭ ಆದರೆ ಎಲ್ಲವೂ ಸುಸೂತ್ರವಾಗಿ ಆಗ್ತದೆ. ಎಲ್ಲದಕ್ಕಿಂತ ಮೊದಲು ಜನರಿಗೆ ಸೇವೆಗೆ ಆಸ್ಪತ್ರೆ ಸಿಗಲಿ, ಹಾಗೇನೆ ಕಾಲೇಜ್ ಬರಲಿ ಅಂತ ಅಪೇಕ್ಷಿಸ್ತೀನಿ. ಏರೇ ನಾವು ಒಂದು ನೆನಪುಂಡ ಕರೆಕ್ಟಾ?